ಓ ಏನ್ರಿ ಮತ್ತೆ ಅಶ್ವಿನಿ ನೀವು ಆಗ್ಲೇ ಹೋದಂಗಾತ ಮತ್ತೆಂತ ಇತ್ಲಕ್ ಬಂದಿದ್ದ? ಓ ಅದೇ ಕಿವಿ ಹತ್ರನೇ ಬಂದು ಕೂಗ್ತೀಯಲ್ಲ. ಒಂದ್ಸಲ ಗಾರ್ಗಪ್ಪ ಆಗೋದೆ ಮಂಗ್ ಹುಡುಗನ್ ತಂದು ಬಿಸಾಕ. ಅಲ್ಲ ಕಣ, ಮನೆ ಮನ್ಸ್ರ ಮನೆಗೆ ಬರ್ದೆ ಇನ್ನೆತ್ಲಾಗ ಹೋಗ್ಬೇಕ? ಇನ್ನೊಂದ ಅಲ್ಲ ತಮ್ಮಸ್ಗೆ ಹೇಳ್ದೆ ನಾನ ಅಶ್ವಿನಿ ಇಬ್ರ ದೇವಸ್ಥಾನಕ್ಕೆ ಹೊರಟಿದ್ವಿ ಕಣ. ಇಲ್ಲಾಕ ದಾಸವಾಳದ ಹೂ ಇದ್ವಾ, ಚೂಟೆ ಅಶ್ವಿನಿ ಅಂದಿದ್ದೆ, ಚೂಟೆ ಬ್ಯಾಗ್ಲಿಗೆ ಹಾಕಿ ಇಲ್ಲೇ ಇಟ್ಟದ್ ನಡಿಲ್ಲ. ದೇವಸ್ಥಾನ ಹಣ್ಕ ಇಟ್ಕೊಂಡಿದ್ದ ಬುಟ್ಟಿಗೆ ಹಾಕೊಂಡೇ ಇಲ್ಲ. ಅಲ್ಲಿ ಹೋಗಕ್ಕೋ ಅಯ್ಯೋ ಅಮ್ಮ ನಾ ಹೂವೆಲ್ಲ ಚಳಿ ಮೇಲೆ ಇಟ್ಟಿನ ಕಣೆ ಅಂತ ಮತ್ತೆ ಹೊರಟಿದ್ವಾ. ಮತ್ತೆ ಅದೊಂದೇ ಅಂತ ವಾಪಸ್ ಬರೋದು ಅಂತ ನೀವೆಲ್ಲ ನಿಂತ್ಕ ಮಾರೈತಿ ಅಂತ ನಾ ಬಂದೆ. ನಾನು ಗುಡುಗುಡು ಹೋಗ್ಬತ್ತೀನ, ಅದಕ್ಕೆ ನನ್ನ ಅಷ್ಟು ನಡಿಯೋಕ್ಕೂ ಬರಲ್ಲ ಕಣ. ಹಾಗಾಗಿ ಸರಿ ನೀನು ಸುಮ್ ಬಂದಿದ್ದಾನ? ಇಲ್ಲ, ನಾನೊಂಚೂರು ಚಂದ್ರಮ್ಮನ ಹತ್ರ ಮಾತಾಡಕ್ ಬಂದೆ. ಹೌದನ? ಏನು ವಿಷಯನ ಹುಡುಗ? ಇಲ್ಲ, ಒಂಚೂರು ಅಡ್ಕೆ ಸುದ್ದಿ ಕೇಳ್ಬೇಕಿತ್ತು. ಈ ವರ್ಷ ಯಾವ ಮಂಡಿಗೆ ಹಾಕ್ತೀರ ಎಂತ ಕತೆ ಅಂತ, ಅದಕ್ಕೆ ಕೇಳಕ್ ಬಂದೆ. ಓ ಹೌದೇ ಸಯ್ಯನ. ಸರಿ ಒಳಗಡೆ ಹೋಗ ಹಂಗಾರತ. ನಾವು ಮತ್ತೆ ದೇವಸ್ಥಾನಕ್ಕೆ ಹೊಲ್ತೀವಿ. ಮತ್ತೆ ಈಗ ಒಳಗೆ ಬರಕ್ಕೆ ಹೋಗಲ್ಲ. ನೀ ಬಂದೆ ಅಂತ ಒಳಗೆ ಬರಕ್ಕೆ ಹೋಗಲ್ಲ ಆತ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಿಂಗೆ ಸಿಗ್ತೀನಿ ಆತನ, ಬೇಜಾರಾಗಬೇಡ. ಥೋ ಇಲ್ಲ ಮತ್ತೆ ನೀವು ಹೋಗಿ ಬನ್ನಿ. ಸರಿ ಅದೊಂದೇ ಒಂದು ನಿತ್ತದ ಅಶ್ವಿನಿ, ಮಾತಾಡಾದ್ರೆ ಏನು ಕೂ ಹೊಡಿತದೆ. ಸರಿ ಹಂಗಾರೆ ನಿಧಾನ ಒಳಗಡೆ ಹೋಗಿ ಇವ್ರು ಅದಾರೆ. ಹ್ಞೂನ್ರಿ ಮತ್ತೆ ನಾ ಹೋತೀನಿ. ನಿಧಾನ ನಿಧಾನ ಮರ್ರಾವ್, ನೀವು ಓಡೋದು ನೋಡಿದ್ರೆ ಒಲಿಂಪಿಕ್ಸಿಗೆ ಸೇರ್ಬೋದಿತ್ತು ಕಣ್ರಿ. ನಮ್ಮ ಭಾರತಕ್ಕೆ ಒಂದು ಮೆಡಲ್ ಪಕ್ಕ ಬತ್ತಿತ್ತು. ಸೀರೆ ಉಡ್ಕೊಂಡೆ ಈ ರೇಂಜಲ್ಲಿ ಓಡ್ತಾ ಇದ್ದೀರಲ್ಲ. ಎಂತದ ಸಮ ಕೇಳಲ್ಲ ಎಂತಿಲ್ಲ, ಇದೊಂದು ಮಂಗ್ ಹುಡುಗ. ಚಂದ್ರಮಾವ ಓಯ್, ಅದೀರನು ಕೇಳಂಗಿಲ್ಲ. ಪದ್ಮತ್ತೆ ಹೇಳ್ಯಾರ ಅದಾರೆ ಅಂತ. ಚಂದ್ರಮಾವ. ಓ ಆದೇಶನ, ನಾನು ನಿನ್ನೆ ಜ್ಞಾನ ಮಾಡ್ತಿದ್ದೆ ನೋಡು, ನೀ ಬಂದೆ. ಇತ್ಲ ಬಾರ ಕುತ್ಕೊಳ್ಳ ಮಾರಯ್ಯ. ಹ್ಞೂ ಚಂದ್ರಮಾವ, ಅದೇ ಅಶ್ವಿನಿ ಗಂಡಿಗೆ ಫೋನ್ ಮಾಡಿದ್ರನು ಎಂತ ಬರ್ತಾರ, ಯಾವಾಗ ಬರ್ತಾರೆ, ಇಲ್ಲ ನಾವೇ ಹೋಗ್ಬೇಕ ಎಂತ ಅಂತ ಕೇಳ್ಕೊಬರೋಣ ಅಂತ ಬಂದೆ. ಅದು ಪದ್ಮತ್ತೆ ಅಶ್ವಿನಿ ದೇವಸ್ಥಾನಕ್ಕೆ ಎಲ್ಲೋ ಹೊರಟಿದ್ ನೋಡಿದ್ನಾ. ನೋಡಲ್ಲ, ನಾನಲ್ಲಿ ನಮ್ಮನೆ ಅಂಗಳದಲ್ಲಿದ್ದೆ. ತಾಯಿ ಮಗಳೆಲ್ಲ ಹೊರಟ್ರು. ಈಗಲೇ ಚಂದ್ರಮಾವನ ಹತ್ರ ಮಾತಾಡ್ಕೊಬರೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಮತ್ತೆ ಪದ್ಮತ್ತೆ ವಾಪಸ್ ಬಂದ್ರ. ಈಗ ಪದ್ಮತ್ತೆನೂ ಸಿಕ್ಕಿದ್ರು. ಅದೇ ದೇವಸ್ಥಾನಕ್ಕೆ ಹೊರಟಾರಂತಲ್ಲ. ಹೂನ ದೇವಸ್ಥಾನಕ್ಕೆ ಹೋಗ್ಬತ್ತೀವಿ ಅಂತ ಹೋಗಿ ಬಂದ್ರು. ಎಂತ ಹೇಳದ ಮಾರಯ್ಯ, ಭಾರಿ ತಪ್ಪು ನಿರ್ಧಾರ ಮಾಡಿಬಿಟ್ಟೆ ಕಣ. ಭಾರಿ ಬೇಜಾರಾಗ್ತಾ ಇದೆ. ನನ್ನ ಮಗಳು ಹೇಳೋದು ಸತ್ಯ ಕಣ. ನಾನು ನಂಬದೆ ಹೋದೆ. ಇದೇ ಹುಡುಗಿ ಒಂಥರ ಸಿಟ್ಟು ಅದು ಇದು ಅಂತಾನೇ ಜ್ಞಾನ ಮಾಡಿದ್ ನಾನು. ನಿನ್ನೆ ಫೋನ್ ಮಾಡಿದ್ದೆ ಕಣ. ಎಷ್ಟೊಂದು 50 ಸಲ ಮಾಡಿನೇ ನಾನು ನನ್ನ ನಂಬರಲ್ಲಿ ಎತ್ತಲ. ಕೊನೆಗೆ ನಮ್ಮ ಪದ್ಮನ ನಂಬರಿಂದ ಮಾಡಿದೆ, ಅದು ಎತ್ತಲ. ಅಶ್ವಿನಿ ಹೇಳ್ತು ಎತ್ತಲ್ಲ, ಬೇಡ ಬೇಡ ಅಂತಾನೆ ಇತ್ತು. ನಾ ಸುಮ್ಮನಿರು ಅಂತ ಅದ್ರ ಹತ್ರ ಹಂಗೆ ಹೇಳಿ ಮಾಡ್ದ. ಏನು ಮಾಡಿದ್ರು ಫೋನ್ ಎತ್ತಲ್ಲ. ಕೊನೆಗೆ ನಮ್ಮನೆ ಕೆಲ್ಸಕ್ಕೆ ಬರ್ತಾನಲ್ಲ ಕರಿಯಮ್ಮೋನ, ಅವನ ಫೋನ್ ನಂಬರ್ ಇದು ಮೊಬೈಲ್ ಇಸ್ಕೊಂಡು ಅವನ ಮೊಬೈಲಿಂದ ಫೋನ್ ಮಾಡಿದೆ. ಫೋನ್ ಮಾಡೋಕ್ಕೂ ಅವನಿಗೆ ಗೊತ್ತಾಗಲ್ಲ ಯಾರಂತ. ಅವನ ನಂಬರ್ ಬಂತೇನು, ಆಗ ಎತ್ತದ ಹೇಮಂತ. ಎತ್ತಿ ಏನು ನಾಲ್ಕು ಮಾತಾಡ್ದನಪ್ಪ, ಏನು ಯಾರು ಸುದ್ದಿ ಅಂತ ಕೇಳಲ್ಲ. ಹಾಂ ಹಿಂಗೆ ನಾನು ಅಶ್ವಿನಿ ಅಪ್ಪ ಅಂದೆ. ಹಾಂ ಅಂದ. ನಾ ಬ್ಯುಸಿ ಅದ್ದೀನಿ ಆಮೇಲೆ ಮಾಡಿ, ಬ್ಯುಸಿ ಅದ್ದೀನಿ ಆಮೇಲೆ ಮಾಡಿ ಅನ್ನತ್ ಕಣ. ನಾನು ಅಂದೆ ಹಿಂಗೆ ಅಶ್ವಿನಿ ಬಂದದೆ, ಕರ್ಕೊ ಹೋಗಕ್ಕೆ ಬರ್ತೀರಾ ಇಲ್ಲ ನಾ ಕಳ್ಸಕ್ಕೆ ಬರಲನೋ ಅಂತೀನಿ. ಏನೋ ನೋಡಿ ನಿಮ್ಮಿಷ್ಟ, ನಾನು ಯಾರನ್ನೂ ಕರ್ಕೊ ಹೋಗಕ್ಕೆ ಬರಲ್ಲ. ನಾನು ಯಾರನ್ನಾರು ಹೋಗಕ್ಕೆ ಹೇಳಿದ್ನಾ, ಹೋದವ್ರಿಗೆ ಬರಕ್ಕೆ ಗೊತ್ತಿರ್ಬೇಕು ಅಂತ ಅಂದ. ಆಮೇಲೆ ಹೇಮಂತ ತಾಯಿ ಫೋನ್ ಇಸ್ಕೊಂಡು ಏನು ಒಂದು ಹೇಳು ಒಂದು ಬಿಡ್ಲ ಕಣ. ಒಂದು ಹೇಳ್ತು ದೇವರೇ ಭಗವಂತ. ಅದು ನಾನು ದೊಡ್ಡ ಧ್ವನಿಲಿ ಬೇರೆ ಇಟ್ಕೊಂಡಿದ್ನ ಫೋನ. ಅಶ್ವಿನಿನೂ ಇಲ್ಲೇ ಕೂತಿತ್ತು, ಪದ್ಮನೂ ಕೂತಿತ್ತು. ಪದ್ಮೇನು ಒಳಕ್ಕೆ ಹಾಕಿತು. ಅಶ್ವಿನಿಗೆ ಸಿಟ್ಟು ಬಂದು ಕೂಗಕ್ಕೆ ಬಂತು. ಮತ್ತು ನಾನೇ ಅಂತ ಜಗಳ ಆಡೋದು ಹವ್ಯಾಸ ಅಂದ್ಕೊಂಡು ಹಾಗೆ ಫೋನ್ ಇಟ್ಟೆ ಕಣ. ಏನು ಗತಿ ಸಾಯ್ಬೇಕು ಅಂತ ನಂಗಂತೂ ತಲೆ ಹರಿತಿಲ್ಲ ನೋಡ. ಅಲ್ಲ, ಅವರಿಗೆಲ್ಲ ಎಂತ ಆಗಿದ್ರಿ ಚಂದ್ರಮಾವ? ಎಜುಕೇಟೆಡು, ಒಳ್ಳೆ ಸಮಾಜದಲ್ಲಿ ಹೆಸರದೆ, ಹೆಂಗಿರ್ಬೇಕು, ಎಂತಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ.
ಅಲ್ಲ ಇವ್ರ್ಯಾರು ಬಿಡಿ, ಹೇಮಂತ್ ಏನೋ ಮಾತಾಡ್ತಾರೆ ಅಂದ್ರು, ಏನೋ ಹುಡ್ಗಾಟ್ಕೆ ಅಲ್ಲ, ಒಂಥರ ಸಿಟ್ಟಿ ಆದ್ರೆ ಸಿಟ್ಟಿರ್ತದಲ್ಲನ್ರಿ. ಹೇಳ್ದೆ ಬಂದದ್ದೆ ಹೋಗ್ಯದ ಹೆಂಡತಿ ಅಲ್ಲಿಗೆ, ನಾನು ಹೋಗಿ ಅಂತ ಕರ್ಕೊಬರ್ಬೇಕು ಅನ್ನೋ ಒಂಥರ ಎದುರು ಸಿಟ್ಟಲ್ಲಿ ಏನಾರು ಹೇಳಿದ್ರು ಅಂತ ಅನ್ಕೋಬೋದು. ಅವ್ರ ಅಮ್ಮಗಾರು ಬೇಡನ್ರಿ ಮಗನ ಜೀವನ ಸರಿ ಮಾಡಬೇಕು ಅಂತ. ಥೋ, ಯಾವ ಥರದ ಜನ ಅಂತಾನೆ ಅರ್ಥ ಆಗಲ್ಲ ನೋಡಿ. ಹೂನ ಮಾರಯ್ಯ, ನಾನು ಅದೇ ಜ್ಞಾನ ಮಾಡೋದು. ಅಲ್ಲ ಈಗ ಎಂತ ಅಂದ್ರು, ಮತ್ತಿನ್ನೊಂದು ಎಂತ ಗೊತ್ತಾ ಚಂದ್ರಮಾವ, ಈಗ ಯಾರಿಗಾರ ಆಗಲಿ, ನಾಳೆ ನಮ್ಮ ಮನೇಲಾರ ಅಷ್ಟೇ, ಈಗ ನನ್ನ ಮದುವೆ ಆಗಿ ಬಂದು ಹುಡುಗಿ ಏನಾರ ಆಗಲಿ ಹೇಳ್ದೆ ಕೇಳ್ದೆ ಹೋಗಿತ್ತು ಅವ್ರ ಮನೆಗೆ ಅಂದರೆ, ಈಗ ನಾನಂತೂ ಹೋಗಿ ಕರ್ಕೊಬರಲ್ಲ ಕಣ್ರಿ. ನಾನು ಹಿಂಗೆ ನೇರ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಯಾರಿಗಾರ ಒಂಥರ ಸಿಟ್ಟಿರಲ್ಲನ್ರಿ, ಹೇಳ್ದೆ ಕೇಳ್ದೆ ಹೋಗ್ಯದ, ಈಗ ಹೋದವಳು ಬರೋಕ್ಕೆ ಗೊತ್ತಿರ್ಬೇಕು ಅನ್ನೋದು. ಹಾಗೆ ಏನೋ ಒಂದು ಸಿಟ್ಟಲ್ಲಿ ಮಾಡ್ತಾ ಇದ್ದಾರೆ ಏನೋ. ನಾವತ್ಲ ಕರ್ಕೋಗಿ ಬಿಟ್ಟು ಬರೋಣ ಅಶ್ವಿನಿನ. ಇಲ್ಲ ಕಣ, ದಿವಸ ನಾನು ಹಿಂಗೆ ಹಗಲೆಲ್ಲ ಯೋಚನೆ ಮಾಡಿದೆ. ಆದರೆ ಅವ್ರ ಹತ್ರ ಕತ್ಲಿಲ್ ಮಾತಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲಪ್ಪ ಅವು ಒಂಥರ ಮನ್ಸರು ಕಣ. ಮನೆ ಮನ್ಸ್ತು ಬರೋದು ಬೇಡ ಅನ್ನಂಗೆ ಮಾತಾಡ್ತಾ ಅದರ ನೋಡು. ಮಾತಾಡೋದೇನು ಹೇಳೇ ಬಿಟ್ರಲ್ಲ. ಅಲ್ಲ ಮತ್ತೆ ಈಗ ಎಂತ ಮಾಡೋದಂತ? ಎಂತ ಮಾಡೋದು ತಲೆ ಹರಿಯಲ್ಲ ನೋಡ. ಬೇರೆಯವ್ರ ಮನೆ ಪಂಚಾಯತ್ಗೆ ಮಾಡಿದ ಸೋಬಿ ಅಲ್ಲ ಕಣ ನಮ್ಮ ಬುಡಕ್ ಬಂದಾಗ. ಈಗ ಅರ್ಥ ಆಗ್ತದೆ. ಅವಾಗ ಬೆಳ್ಳಿ ಚರಣಂದೆಲ್ಲ ಸ್ವಲ್ಪ ಇದಾಗಿತ್ತಲ್ಲ ಸಾಲಿನ ಯಾಕೆ ಮಿಸ್ಸಿಕ್ಕೆ. ಅವಾಗ ನಾನು ಹೋಗಿ ವಾಸಣ್ಣವ್ರ ಮನೇಲಿ ಕೂತ್ಕೊಂಡು ಏನು ಬೆಳ್ಳಿಗೆ ಸಮ್ಮ ಹೇಳಿದ್ದೆ, ನೀನು ಹೆಣ್ಣಾದವಳು ತೊಗ್ಗಿ ಬೊಗ್ಗಿ ನಡಿಬೇಕು ಹಂಗೆ ಹಿಂಗೆ ಅಂತ. ಅದಕ್ಕೆ ನೋಡಿ ಹೇಳ್ತಾರಲ್ಲ ದೊಡ್ಡವರು, ಮಾಡಿದ ಕರ್ಮ ತೀರಿಸ್ತೇ ಇರಲ್ಲ ಅಂತ. ಈಗ ನನ್ನ ಬುಡಕ್ ಬಂದಾಗ ನಂಗೆ ಅರ್ಥ ಆಗ್ತಾ ಇದೆ. ಏನು ಮಾಡೋದೇ ಏನೋ ನೋಡು. ನೆನ್ನೆ ನಮ್ಮನೆ ಹೆಂಗ್ಸು ಫೋನಲ್ಲಿ ಮಾತಾಡ್ತಾ ಇಲ್ಲೇ ಕೇಳಿಸ್ಕೊಂಡು ಅದೇನು ಅವಳದು ಕರೆಯೋದು ಎಲ್ಲ ಮಾಡ್ತು. ಸನಿ ಅಂತ ಅದ್ರ ತಮ್ಮನ ಹೆಂಡತಿ ಅಷ್ಟೊತ್ತಿಗೆ ಫೋನ್ ಮಾಡ್ತು ಕಣ. ಅಶ್ವಿನಿಗೆ ಬಂದದಲ್ಲ, ನಮ್ಮನಿಗೆ ಒಂದು 4 ದಿನಕ್ಕೆ ಕಳಿಸಿ, ಮತ್ತು ಅದು ಅತ್ಲಾಗ ಹೋದ್ರಿ ಇತ್ಲಾಗ ಏನು ಬರೋಕ್ಕೆ ಹೋಗಲ್ಲ, ಬಂದು ನಮ್ಮನೇಲಿ ಒಂದು 4 ದಿನ ಇದ್ದು ಹೋಗ್ತದೆ ಅಂತ ಕರೆಯೋಕ್ಕೆ ಫೋನ್ ಮಾಡಿದ್ದು. ಇದು ದುಃಖದಲ್ಲಿ ಪೂರ್ತಿ ಹೇಳೇ ಬಿಡ್ತು. ಈಗಾದ್ರೂ ತಮ್ಮನ ಹೆಂಡತಿ ನಾಳೆ ನಾಡ್ದಿನಂಗೆ ಆದರೆ ಬತ್ತೀವಿ, ಅದಕ್ಕೆಮ್ಮ ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾವೆಲ್ಲ ಅದೀವಿ ಅಂತ ಏನು ಎಲ್ಲ ಮಾತಾಡ್ತಿದ್ರಪ್ಪ. ಅವ್ರ ಮನೇಲೂ ಅಡುಗೆ ತಗ್ಸಾಕೊಂಡಾರಂತೆ. ಅದೇ ಒಂಚೂರು ಒಂದನೇ ಕೊಯ್ಲೊಂದು ಮುಗಿಲಿ, ಒಂದು 2 ದಿನಕ್ಕೆ ಮುಗೀತದೆ, ಮುಗಿಸ್ಕೊಬೋತೀವಿ ಅಂತ ಅಂದರೆ. ಎಂತ ಮಾಡೋದು ಏನೋ ನೋಡು. ನಂಗಂತೂ ತಲೆ ಹರಿಯಲ್ಲ. ತಲೆ ಕೆಡ್ಸ್ಕೊಂಡು ಸಾಕಾಗಿ ಹೋಯ್ತು. ಅಶ್ವಿನಿ ಹೇಳೋದು, ನಾನು ಓದ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಈ ಮದುವೆನೇ ಆಗ್ಲ ಅಂತ ಅನ್ಕೊಬಿಡ್ತೀನಿ, ಅದೊಂದು 6 ತಿಂಗಳು ಏನು ನನ್ನ ಜೀವನದಲ್ಲೇ ನಡೀಲ ಅಂತ ಮರಿತೀನಿ ಅಂತದ್ ಕಣ. ಸೋಬಿನ ಪ್ಯಾಟೆ ಬದಿ ಇರೋರ್ಗಾರು ಹೆಂಗೋ ನಡೀತದೆ, ನಾವು ಹಳ್ಳಿ ಬದಿ ಇರೋರು ಆಗಿನ ಕಾಲದಿಂದನೂ ಮಾನ ಮರ್ಯಾದೆಗೆ ಹೊಂಚ್ಕೊ ಬಂದವರು. ಅಲ್ಲ ಪದ್ಮತ್ತೆ ತಮ್ಮನ ಹೆಂಡತಿ ಬರೋದೇ ಒಳ್ಳೇದಾ? ಎಲ್ಲ ಕೂತು ಮಾತಾಡಿದ್ರೇನೆ ಸಮಸ್ಯೆಗೊಂದು ಪರಿಹಾರ ಅನ್ನೋದು ಹುಡುಕ್ಬೋದಾ ಚಂದ್ರಮಾವ? ನಾನು ಹೇಳೋದಾರ ಅಶ್ವಿನಿನೇ ಓದ್ತೀನಿ ಕೆಲಸ ಮಾಡ್ತೀನಿ ಅಂದದ್ದೇ ಅನ್ನೋದಾರೆ ಆ ಥರ ನಿರ್ಧಾರ ಮಾಡೋದೇ ಒಳ್ಳೇದು ಕಣ್ರಿ. ನೋಡೋಣ ತಡೀರಿ, ಎಲ್ಲರೂ ಬರಲಿ, ಏನಾರು ಒಂದು ನಿರ್ಧಾರ ಮಾಡೋಣ. ಅದೇ ಅವ್ರು ಬಂದ್ಮೇಲೆ ಎಂಥದಾರು ಒಂದು ನಿಗದಿ ಮಾಡೋಣ ಅಂತ ಜ್ಞಾನ ಮಾಡ್ಕೊಂಡು ಸುಮ್ಮನಾದೀನಿ. ತಾಯಿ ಮಗಳು ಪಾಪ ಬೇಜಾರಲ್ಲಿದ್ರ, ಹಂಗಾರ ಒಂಚೂರು ದೇವಸ್ಥಾನಕ್ಕೆ ಹೋಗ್ಬತ್ತೀವಿ, ಇವತ್ತು ಗುರುವಾರ ಬೇರೆ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬತ್ತೀವಿ ಅಂದರು. ಹಂಗಾಗಿ ಹೋಗ್ಯಾರ. ಹ್ಞೂ ಸರಿ ಕಣ್ರಿ ಚಂದ್ರಮಾವ, ಹಂಗಾರೆ ನಾನು ಹೋಗ್ಬತ್ತೀನತ್ತ. ಅಪ್ಪ ಇಲ್ಲೇ ಚಪ್ರದ ಮೇಲೆ ಅದಾರ, ಈಗೇನು ಕೂಗು ಹಾಕ್ತಾರೆ ಏನಾ, ಕೆಲ್ಸದವ್ರು ಎಲ್ಲ ಬರೋಕ್ಕೆ ಶುರು ಆದ್ರ. ಅಮ್ಮಗೂ ಸಮ ಕಿವಿ ಕೇಳಲ್ಲಲ್ಲ, ಒಂದು ಹೇಳಿದ್ರೆ ಇನ್ನೊಂದು ಮಾತಾಡ್ತದೆ. ನಾನಿಲ್ಲ ಅಂದರೆ ಎಡ್ವಟ್ಟೆ ಆಗ್ತದೆ. ನಾ ಮನೆಗೆ ಹೋಗ್ತೀನತ್ತ. ಏನಾರಿದ್ರೆ ನಂಗೆ ಕರೀರಿ. ಹ್ಞೂ ಸರಿ ಮಾರಯ್ಯ.